ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸತತ ಕಲಾ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಸಿಟ್ಟವರು ವೈದ್ಯನಾಥ್ ಬಿರಾದರ್. ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಇವರು. ಇವತ್ತು ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಅವ್ರನ್ನ ಕಲಾರತ್ನ ಪ್ರಶಸ್ತಿಯನ್ನು ಕೊಟ್ಟು ಇವತ್ತು ಗೌರವಿಸಿದ್ದಾರೆ. ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯಕ್ಕೆ ಏನಿದೆ ನಿಮ್ಮ ಥಾಟ್ ಇವತ್ತು? ಏನಿದೆ ಮೇಡಮ್, ಇವತ್ತು ನೋಡಿ, ಈಗ ಕರ್ನಾಟಕ ನ್ಯೂಸ್ ಬೀಟು ಕಲಾರತ್ನ ಪ್ರಶಸ್ತಿ ಕೊಟ್ಟು ಇನ್ನೂ ಜವಾಬ್ದಾರಿ ಜಾಸ್ತಿ ಆಗೋಯ್ತು. ಯಾಕಂದರೆ ಅವರು ನಾನು ಒಬ್ಬನೇ ಅಲ್ಲ, 13 ವಿಭಾಗದಲ್ಲಿ ಕೆಲಸ ಮಾಡಿದರು. ಪ್ರತಿಯೊಂದು ವಿಭಾಗ, ವೈದ್ಯರಾಗಿರ್ಬೋದು, ನಮ್ಮ ಮಿಲಿಟ್ರಿ, ಪ್ರತಿಯೊಬ್ಬರು, ಸಂಗೀತ ಎಲ್ಲರೂ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂದರೆ ಇದು ಕಲಾವಿದರಿಗೆ ಒಂದು ಖುಷಿ. ಏನಾಗುತ್ತೆ, ಒಂದು ಜವಾಬ್ದಾರಿ, ಎರಡನೇದು ಖುಷಿ. ಮತ್ತು ನಾನು ನೋಡಿದಾಗೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಯಜಮಾನರು ನಾಗರಾಜ್ ಅರಹೊಳೆ ಅವರು, ಅವರಲ್ಲಿ ಭಾಳಷ್ಟು ತುಡಿತಾ ಇದೆ ಅವ್ರ ಹತ್ರ. ಪ್ರತಿಯೊಂದು ಅವ್ರದ್ದು ಹೇಗಿದೆ ಅಂದರೆ, ಏನಾದರೂ ಒಂದು ಕೆಲಸ ಕೈಗೆತ್ಕೊಂಡ್ರೆ ಅವರು ಪರಿಪೂರ್ಣ ಮಾಡುವವರೆಗೂ ಬಿಡಲ್ಲ. ನನಗೂ ಅವರಿಗೊಂದು 3 ವರ್ಷದ ಬಂಧನ. 90 ಬಿಡಿ ಮನೆ ನಡಿ ಚಿತ್ರದಲ್ಲಿ ಅಶೋಕ್ ಬಾದ್ರದೇನಿ ಅವರು ಮತ್ತು ಇಬ್ಬರು ಡೈರೆಕ್ಟ್ರು. ನಾನು ಸ್ಟಾರ್ಟಿಂಗ್ ಅವರು ಗೊತ್ತಿರಲಿಲ್ಲ. ಅವ್ರು ಹೇಳಿದರು, ನೋಡಿ ಬಿರಾದರ್ ಅವರೇ, ನಾಗರಾಜ್ ಅರಹೊಳೆ ಅಂತೇಳಿ, ಅವರು ಸಹಪಾಠಿಯಾಗಿ ನಾವು ಕೆಲಸ ಮಾಡ್ತೇವೆ, ಜಂಟಿ ನಿರ್ದೇಶಕರು ಅಂತೇಳಿದರು. ಒಂದು 4 ದಿವಸ ಕೆಲಸ ನೋಡಿದೆ. ಅವ್ರು ಹೇಗಿದೆ ಅಂದರೆ, ಟೈಮು ಪ್ರತಿಯೊಂದು ಡೈಲಾಗ್ ಹೀಗೆ ಬರ್ಬೇಕು, ಪಾತ್ರ ಹೀಗೆ ಬರ್ಬೇಕು, ಹೀಗೆ ಬರಬೇಕು ಅಂತೆಲ್ಲ ನೋಡಿದೆ. ಅಲ್ಲಿಂದ ಕೊನೆಗೆಲ್ಲ ನೋಡಿದ್ರೆ ಫೈಟ್ ಆಯಿತು, ಎಲ್ಲ ಹೋಯ್ತು, ಎಲ್ಲ ಅದಾಗ ಹೇಳಿಬಿಟ್ರು, ನೋಡಿ ಬಿರಾದರ್ ನಾವೇನು ಹೇಳ್ತೀವಿ ಹಂಗೆ ಬರಬೇಕು. ಮೇಲಾಗಿ ಇದರಲ್ಲಿ ವಿಶೇಷವಾಗಿ ಒಂದು ಡ್ಯಾನ್ಸ್ ಇದೆ, ಅದು ನೀವು ತಯಾರಿ ಮಾಡ್ಕೋಬೇಕು, ನಮಗೆ ಗೊತ್ತಿಲ್ಲ, ತಯಾರಿ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅವ್ರು ಹೇಳಿದ್ರು. ನನಗೆ ಭಯ, ಯಾಕಂದರೆ 21 ವರ್ಷದ ಹುಡುಗ ಡ್ಯಾನ್ಸ್ ಮಾಡ್ಕೊಂಡು 71 ವರ್ಷ ನನಗೆ. ಆಮೇಲೆ ನಾನು ಹೇಳಿದೆ, ಸರ್ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲ, ಕಷ್ಟ ನೀವು ಮಾಡ್ತೀರಿ, ನಮ್ಗೆ ಗೊತ್ತಿದೆ, ಮಾಡ್ತೀವಿ ಅಂತ ನಾವು ರೆಡಿ ಮಾಡಿದ್ದೀವಿ, ಇಲ್ಲ ರೆಡಿ ಮಾಡೋಕ್ಕಾಗಲ್ಲ. ಆದ್ರೆ ಆಮೇಲೆ ಹೋಗಿ ಅದನ್ನು ಹೇಳಿ ನಮ್ಮ ಭೂಷಣ್ ಮಾಸ್ಟರ್ ಅವ್ರಿಗೆ ಹೇಳಿಬಿಟ್ಟು, ಸರ್ ಅವ್ರಿಗೆ ರೆಡಿ ಮಾಡಬೇಕು ಅಂತೇಳಿ ಆಮೇಲೆ ಮಾಡಿದರು. ಮತ್ತು ಮೇಲೆ ಅವರಲ್ಲಿ ಏನಿದೆ ಮೇಡಮ್, ಇದು ಒಂದು ಪತ್ರಿಕೆ ಒಂದೇ ಅಲ್ಲ, ವಾಹಿನಿ ಒಂದೇ ಅಲ್ಲ, ಸಿನಿಮಾ ಒಂದೇ ಅಲ್ಲ, ಕ್ರೈಮ್ ಪ್ರತಿಯೊಂದು ಅವರಲ್ಲಿದೆ. ಯಾಕಂದರೆ ಅದೇನಾಗುತ್ತೆ ಅಂದರೆ, ಯಾವ ವ್ಯಕ್ತಿಗೂ ಕೆಲಸದ ಮೇಲೆ ಭಕ್ತಿ ಇರುತ್ತೋ ದೇವರಲ್ಲಿ ಶಕ್ತಿ ಕೊಡ್ತಾನೆ. ಹಾಗಾಗಿ ಇವತ್ತೆಲ್ಲ 13 ಮಹನೀಯರಿಗೆ ಅವರು ಒಂದು ಸಂಭ್ರಮ ಮಾಡಿದ್ದಾರೆ. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವೂ ಕೊಡಲಿ. ನಾನು ಅಲ್ಲಿ ವೇದಿಕೆಯಲ್ಲಿ ಕೂಡ ಹೇಳಿದೆ. ಯಾಕಂದರೆ ನಾನು ಸುಮ್ಮನೆ ತಮಾಷೆಗೆ ತೊಗೊಂಡು ಹೇಳಿದೆ ನಾನು, ಸರ್ ನೋಡಿ ಅವ್ರದ್ದು ಊರು ಬಂದು ಅರೆಹೊಳೆ ಅಂದರೆ ಅರ್ಧ ಹೊಳೆ. ನೋಡಿ, ಅರ್ಧ ಹೊಳೆಗೆ ಈಗ ಅವ್ರು ಮಾಡಿದ ಕೆಲಸಕ್ಕೆ 6 ಹೊಳೆ ಆಗೋಯ್ತು. 6 ಹೊಳೆ ಆದಮೇಲೆ 12 ಹೊಳೆ ಅಲ್ಲಿಗೆ ಆಗುತ್ತೆ. ಯಾಕಂದ್ರೆ ಅವರಲ್ಲಿ ಕೆಲವೊಂದು ಹಗಲು ರಾತ್ರಿ ಇದು ಮಾಡೋದು, ಬರೆಯೋದಂದರೆ ಸುಮ್ಮನೆ ಅಲ್ಲ. ಪೆನ್ನು ಪೇಪರ್ ಏನಿದ್ದಾರೆ ಮೇಡಮ್, ಸುಮ್ಮನೆ ಅಲ್ಲ. ಅದ್ರ ಜೊತೆಗೆ ಅವರಿಗಿದೆ ಸಾಹಿತ್ಯ ಇದೆ, ಸಿನಿಮಾ ಗೀಳಿದೆ, ಕ್ಯಾಮ್ರಾದ ಬಗ್ಗೆ ಪ್ರತಿಯೊಂದು ಗೊತ್ತಿದೆ ಅವರಿಗೆ. ಅದಕ್ಕೆ ನಾನು ಅಲ್ಲಿ ಕೂಡ ಹೇಳಿದೆ, ನಾನು ನೋಡಿ ಸರ್, ಅವರು ಒಡಲು ಹೇಗಿದೆ ಅಂದರೆ, ಸಮುದ್ರದಲ್ಲಿ ಮುತ್ತು ರತ್ನ ಎಲ್ಲವೂ ಇರುತ್ತಂತೆ, ಹಾಗೆ ಅವರಲ್ಲಿ ಎಲ್ಲವೂ ಇದೆ. ದೇವರು ಅವರಿಗೆ ಯಶಸ್ವಿ ಕೊಡಬೇಕು. ಮತ್ತು ಮೇಲೆ ಅವ್ರ ಟೀಮ್ ಚೆನ್ನಾಗಿದೆ, ಜೊತೆಗೆ ಒಳ್ಳೊಳ್ಳೆ ಗಣ್ಯರೆಲ್ಲ ಅವರಿಗೆ ಅವ್ರ ಕೆಲಸ ನೋಡಿ ಶ್ರದ್ಧೆಯಿಂದ ಮಾಡೋಂಥ ಕೆಲಸ ನೋಡಿಬಿಟ್ಟು ಅವರೆಲ್ಲ ನಿಮ್ಮ ಜೊತೆ ಅಂತ ಇರ್ತೀವಿ ಹೇಳಿದ್ದಾರೆ. ಹಾಗಾಗಿ ನಾನು ಕೇಳೋದು ಇಷ್ಟೇ, ಭಗವಂತನ ಕೆಲಸ ಅವ್ರು ದೇವರು ಒಳ್ಳೇದು ಮಾಡಿ. ಯಾಕಂದರೆ ಒಬ್ಬ ಕೆಲಸ ಮಾಡೋ ಒಬ್ಬ ವ್ಯಕ್ತಿಗೆ ದೇವರು ಸಾಥ್ ಕೊಡ್ತಾರೆ, ಮನುಷ್ಯರು ಸಾಥ್ ಕೊಡ್ತಾರೆ, ಮತ್ತು ಸಮಯವೂ ಸಾಥ್ ಕೊಡುತ್ತೆ. ಹಾಗಾಗಿ ದೇವರು ಅವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಕೀರ್ತಿ, ಸಂಪತ್ತು ಎಲ್ಲವೂ ಕೊಡು ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದವರು. ಮೊದಲ ಸಿನಿಮಾದಲ್ಲಿದ್ದ ಜೋಶ್ ಈಗಲೂ ಅದೇ ಜೋಶ್ ಇದೆ, ಅದೇ ಎನರ್ಜಿ ಇದೆ. ಇದು ಹೇಗೆ ಸಾಧ್ಯ ಅಂತ? ಮೇಡಮ್, ಇದು ಏನಾಗುತ್ತೆ, ರಂಗಭೂಮಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಪರಿಪೂರ್ಣವಾಗಿರಬೇಕು. ಅದು ರಂಗಭೂಮಿಯಲ್ಲಿ ಭಕ್ತಿ ಯಾರಿಗಿರುತ್ತೋ ಆ ಶೃಂಗೇರಿ ಶಾರದೆ ಮಾತೆ ಎಲ್ಲವೂ ಶಕ್ತಿ ಕೊಡ್ತಾಳೆ. ಯಾಕಂದ್ರೆ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಿದೆ. ಇದ್ರ ಕುಟ್ಟಿ ಏನಿದೆ ಅಂದರೆ, ರಂಗಭೂಮಿಯಲ್ಲಿ ನಾವು ಈ ರಂಗಪಾಟಿ ಬಟ್ಟೆ ಅಂತೀವಿ, ಅದು ಎಲ್ಲ ಕಲಾವಿದರು ಬಣ್ಣವನ್ನು ತೆಗೆದು ಆಮೇಲೆ ಅದು ಬಟ್ಟೆ ಒಗಿಬೇಕು. ನನಗೆ ಬಣ್ಣ ಹಚ್ಚಿದ ಗುರುಗಳು ನಂಜುಂಡೇಶ್ವರ ಸ್ವಾಮಿ ಅಂಥೇಳಿ ಹರಿಹರ ಹರಪನಹಳ್ಳಿ ತಾಲೂಕಿನವರು. ಅವ್ರೊಂದು ಮಾತು ಹೇಳಿದರು, ಹೋದೆ ನಾನು ಕಲಾವಿದನಾಗಬೇಕು ಗುರುಗಳೇ ಅಂದಾಗ ನಾನೊಂದು ಮಾತು ಹೇಳಿದ್ದೀನಿ, ಕೇಳ್ತೇನಪ್ಪ ನೀನು ಕೇಳಿದೆ. ನಾನು ಕೇಳ್ತೀನಿ ಅಂದರೆ ಹೇಳ್ತೀನಿ ಅಂತ ಹೇಳಲ್ಲ. ಇಲ್ಲ ಹೇಳಿ ಗುರುಗಳೇನ ಮಾಡ್ತೀನಿ, ಏನಿಲ್ಲ, ನೀ ಕಲಾವಿದನಾಗಬೇಕಲ್ಲ. ಕಲಾವಿದರು ಏನು ನಮ್ಮಲ್ಲಿ ಈಗೆಲ್ಲ ಅದು ಬೇರೆ ಬೇರೆ ಬಂದಿದೆ. ಈಗೆಲ್ಲ ಅದು ಏನು ಟಿಶ್ಯೂ ಪೇಪರ್ ಅವೆಲ್ಲ ಏನಿಲ್ಲ. ಅವಾಗ ಹೇಳ್ಬಿಟ್ಟೆ, ಒಂದು ಕೈ ಬಟ್ಟೆ ಅಂದರೆ ಒಂದು ಕೆಂಪು, ಕಪ್ಪು, ಹಳದಿ ಎಲ್ಲ ಒರೆಸ್ಕೊಂಡು ಒಗಿಬೇಕು. ಇನ್ನೊಂದರೆ ಮುಖದ ಬಟ್ಟೆ. ಅವ್ರು ಹೇಳಿದ್ರು, ನೀನು ಭಕ್ತಿಯಿಂದ ಆ ಬಟ್ಟೆ ನೀನು ಒಗಿಬೇಕಂದ್ರೆ. ನಾನು ಸುಮಾರು ಒಂದು 3-4 ವರ್ಷ ಬಟ್ಟೆ ಒಗ್ದಿದ್ದೀನಿ. ಕೆಲವು ಕಲಾವಿದನಾದ್ಮೇಲೆ ಕೂಡ ಶಂಕನಾದ ಅರವಿಂದ್ ಅವರಿದ್ದಲ್ಲ, ಅವ್ರು ಕೂಡ ನಾನು ಬಟ್ಟೆ ಒಗ್ದಿದ್ದೀನಿ. ಇಲ್ಲಿ ಏನಿದೆ ಮೇಡಮ್, ಭಕ್ತಿ ಇದ್ದರೆ ಶಕ್ತಿ ಇರುತ್ತೆ. ಯಾರು ಶಾರದೆ ಮಾತೆಗೆ ತಮ್ಮ ಒಂದು ಕೆಲಸವನ್ನು ಅರ್ಪಿಸ್ತಾರೋ ಆ ಮಾತೆ ಶಕ್ತಿ ಕೊಡ್ತಾಳೆ.
ಈಗ ಇಂಡಸ್ಟ್ರಿಗೆ ಹೊಸ ಕಲಾವಿದರು ಬೇಕು ಅಂತ ಹೇಳ್ತಾರೆ. ಆದರೆ ಆ ಹೊಸ ಕಲಾವಿದರಿಗೆ ನಿಮ್ಮ ಕಿವಿ ಮಾತು ಏನು ಅಂತ? ಮೇಡಮ್, ಯಾರಿಲ್ಲಿ ಬರಬೇಕಾದವರು ನಾನು ಶ್ರೀಮಂತನಾಗ್ತೀನಿ ಅಂತ ಬರಬಾರ್ದು, ಕಲಾವಂತನಾಗ್ತೀನಿ ಅಂತ ಬರಬೇಕು. ಬರೋ ಕಲಾವಿದರು ನಾನು ಹೀರೋ ಆಗ್ತೀನಿ ಅಂತ ಬರಬಾರ್ದು, ಕಲಾವಿದನ ಆಗ್ತೀನಿ ಅಂತ ಬರಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಕಲಾವಿದನ ಆಗಬೇಕಾದವನಿಗೆ ಭಾಳ ತಾಳ್ಮೆ ಬೇಕು, ಕೋಪ ಇರಬಾರ್ದು, ಸಮಯ ಪ್ರಜ್ಞೆ ಇರಬೇಕು. ಎಲ್ಲದಕ್ಕೂ ಏನು ಹೇಳಿದ್ರೆ ನಾನು ಮಾಡ್ತೀನಿ ಸರ್, ಏನಿಲ್ಲ ಮಾಡ್ತೀನಿ ಸರ್. ಯಾಕಂದ್ರೆ ಏನಾಗ್ತದೆ, ಇಲ್ಲಿ ಕೆಲವೊಂದು ಟ್ರೈನಿಂಗ್ ಸೆಂಟರ್ಗಳಿಲ್ಲ. ಕೋಪ ಕಮ್ಮಿ ಮಾಡ್ಕೋಬೇಕಂದ್ರೆ ಟ್ರೈನಿಂಗ್ ಸೆಂಟರ್ ಇಲ್ಲ, ನಾವೇ ಕಮ್ಮಿ ಮಾಡ್ಕೋಬೇಕು. ನಿಷ್ಠೆಯಿಂದ ಕೆಲಸ ಮಾಡಬೇಕಾದ್ರೆ ನಾವೇ ಮಾಡ್ಕೋಬೇಕು. ಇಲ್ಲಿ ಬರೋರು ಏನಂದರೆ ನಾನೊಬ್ಬ ಕಲಾವಿದನ ಆಗಬೇಕು, ನಾನು ಇಲ್ಲೇ ಜೀವನ ಮಾಡ್ತೀನಿ, ನಾನು ಇಲ್ಲೇ ಇದರಲ್ಲೇ ಇರ್ತೀನಿ ಅನ್ನೋವಂಥವ್ರು ಬರಬೇಕು. ಎಲ್ಲ ಬಂದೆ ಒಂದು ಬಿಸ್ನೆಸ್ ಮಾಡಿದೆ ಅದು ಆಗಲ್ಲ. ಹಾಗಾಗಿ ಬರೋರು ತಾಳ್ಮೆ ಭಾಳ ಮುಖ್ಯ. ಮತ್ತು ಅಂದರೆ ನಾವೇನು ನಾಟಕ ಮಾಡಲಿ, ಸಿನಿಮಾ ಮಾಡಲಿ, ಒಂದು ಸಂಗೀತ ಇರಲಿ, ತಾಳ್ಮೆನೇ ಮುಖ್ಯ. 600 ಸಿನಿಮಾಗಳನ್ನ ಮಾಡಿದವರು, ಸತತ ಕಲಾ ಸೇವೆಗಾಗಿ ನಿಮ್ಮ ಜೀವನವನ್ನು ಮುಡಿಪಾಗಿಸಿಟ್ಟವರು. ಆ ದಿನದ ಮೊದಲ ಸಿನಿಮಾದಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿಯನ್ನು ಈಗ ಮೆಲುಕು ಹಾಕೋದಿದ್ರೆ ಸಾಕಷ್ಟು ಏಳು ಬೀಳನ್ನು ಕೂಡ ನೋಡಿರ್ತೀರಿ. ಅದರಲ್ಲೂ ನಿಮಗೆ ಸ್ಪೆಷಲ್ ಒಂದು ಸಿನಿಮಾ ಅಂತ ಇದ್ದರೆ ಯಾವುದು? ಇಲ್ಲ, ಸ್ಪೆಷಲ್ ಅಂದರೆ ನನಗೇನಾಗ್ತದೆ ಮೇಡಮ್, ನಮ್ಮ ಕಲಾವಿದರಿಗೆ ಏನಾಗ್ತದೆ, ಎಲ್ಲ ಸಿನಿಮಾದು ಸ್ಪೆಷಲ್. ಯಾಕಂದರೆ ಒಂದು ಹಾಸ್ಯ ಪಾತ್ರ ಇರ್ಬೋದು, ದುಃಖದ ಪಾತ್ರ ಇರ್ಬೋದು, ವಿಲನ್ ಇರ್ಬೋದು, ಭಿಕ್ಷಕನ ಪಾತ್ರ ಇರ್ಬೋದು, ಕುಡ್ಕೊನ ಪಾತ್ರ ಇರ್ಬೋದು, ಅಂಗವಿಕಲ ಪಾತ್ರ, ಎಲ್ಲ ಥರ ಪಾತ್ರ ನನಗೆ ಸಿಕ್ಕಿದೆ. ಯಾಕಂದರೆ ಅದೇನೋ ಗೊತ್ತಿಲ್ಲ. ನಾನು 70ರ ದಶಕದಲ್ಲಿ ರಂಗಭೂಮಿ ಪ್ರವೇಶ ಮಾಡಿದೆ. ಅಲ್ಲಿಂದ ಆದಮೇಲೆ ಮತ್ತು ಇನ್ನೇನೋ ಮಾಡಬೇಕು ಅಂದೆ, ಏಕಪಾತ್ರ ಬೇರೆ ಮಾಡಿದೆ. ಇನ್ನೇನೋ ಮಾಡಬೇಕು ಅಂದೆ, ಧಾರಾವಾಹಿಗೆ ಬಂದೆ. ಇನ್ನೇನೋ ಮಾಡಬೇಕು ಅಂದೆ, ಗುರುರಾಜ್ ಹೊಸಕೋಟೆ 2% ಜಾನಪದಕ್ಕೆ ಬಂದೆ. ಆಮೇಲೆ ಆರ್ಕೆಸ್ಟ್ರಾ, ಆಮೇಲೆ ರಸಮಂಜರಿ ಕಾರ್ಯಕ್ರಮ, ಪ್ರತಿಯೊಂದು ಎಲ್ಲವೂ ಮಾಡಿದೆ. ಯಾಕಂದರೆ ನಾವು ಮಾಡಬೇಕನ್ನೋದು ಹುಮ್ಮಿಸ್ಬೇಕು. ಈಗ ನಾವು ಶ್ರೀಮಂತ ನಾವು ಆರಾಮಾಗಬಹುದು, ಯಾವುದೊಂದು ಬಿಸ್ನೆಸ್ ಕ್ಲಿಕ್ಕಾಯಿತು, ಶ್ರೀಮಂತ ಕಲಾವಂತ ಅನ್ನಿಸ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಹಾಗೆ ಈಗ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು, ಈಗ ನಾನು ಈ ಒಂದು ರಂಗಭೂಮಿ ಮತ್ತು ಸಿನಿಮಾಕ್ಕೆ ಬರಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ. ಅವರು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ನಾನು ರಂಗಭೂಮಿ ಬಂದೇ ಮಾಡೋದು. ಈಗಿನ ಹೊಸ ಹಾಸ್ಯ ಕಲಾವಿದರಿಂದ ನಿಮಗೇನಾದರೂ ಅವಕಾಶದ ಕೊರತೆಗಳು ಆಗಿದೆಯಾ? ಇಲ್ಲ, ಅಂದರೆ ಏನಾಗುತ್ತೆ ಮೇಡಮ್, ಇಲ್ಲಿ ಅವಕಾಶ ಅಂದ್ಕೊಂಡು ನಾವು ಮೊದಲು ರೆಡಿ ಆಗಬೇಕು. ನಿರ್ದೇಶಕರು ನಮಗೆ ಒಂದು ಸಾಹಿತ್ಯ ಕೊಡ್ತಾರೆ, ಒಂದು ಡೈರೆಕ್ಟರ್ ಆಗ್ಬೋದು, ಸಾಹಿತ್ಯ ಒಂದು, ಅದ್ರ ಬಗ್ಗೆ ನಮ್ಗೆ ಗಮನ ಬೇಕು. ಏನಿದೆ ಇದರಲ್ಲಿ, ಏನಾದರೂ ನಾನು ಸ್ವಲ್ಪ ಸೇರಿಸ್ಲಿಕ್ಕೆ ಅವಕಾಶ ಇದೆಯಾ, ಏನು ಮಾಡಬೇಕು, ಡೈರೆಕ್ಟ್ರ್ ಏನು ಹೇಳ್ತಾ ಇದ್ದಾರೆ, ಎಲ್ಲವೂ ಗಮನ ಬೇಕು. ಈಗ ನಾವು ಡೈರೆಕ್ಟ್ರ್ ಒಂದು ಕಡೆ ನಾವು ಸಾಹಿತ್ಯಗಳನ್ನ ಏನು ಮಾಡೋದು ಅದಲ್ಲ. ಈಗಿನವ್ರಿಗೆ ಏನಾಗಿದೆ ಅಂದರೆ ಈಗ ಪ್ರೆಸೆಂಟ್ ಏನಾಗಿದೆ ಅಂದರೆ ಬರೀ ಮೊಬೈಲ್ ನೋಡ್ಕೊಂಡು ಕೂಡ್ಬಿಡೋದು. ಬನ್ನಿ ಶೇಟ್ ಬಂದೆ ಸರ್ ಒಂದು ನಿಮಿಷ ಅಂತಾರೆ, ಬಂದೇ ನಿಮಿಷ ಅಲ್ಲಿ ಇದು ಬಿಡಬೇಕು, ಅಲ್ಲಿ ಹೋಗ್ಬೇಕು. ಅದೆಲ್ಲ ನಾವು ಹೆಂಗೆ ಬಂದರೆ ರೂಢಿಸ್ಕೋಬೇಕು. ಒಂದೊತ್ತು ಉಪವಾಸ ಇರ್ತೀನಿ ಅಂದ್ರೂ ರೆಡಿ ಇರಬೇಕು. ಕೆಲವು ಸರಿ ನಾವು ಬೆಳಿಗ್ಗೆ 9ರಿಂದ ಮರುದಿವಸ ಬೆಳಿಗ್ಗೆ 4 ಗಂಟೆವರೆಗೂ ಕೆಲಸ ಮಾಡಿದ್ದೀವಿ. ಮಾಡಲೇಬೇಕು. ಇದು ಬೇಕು, ನಮ್ಮ ಒಳಗೆ ಎನರ್ಜಿ ಬೇಕು. ನಮ್ಮ ಭಕ್ತಿ ಇದ್ರೆ ಎನರ್ಜಿ ತಾನೇ ಬರುತ್ತೆ. ಈಗ ಏನಂದರೆ ಸಿನಿಮಾ ಮಾಡಿದ್ದೀನಿ ಅಂದರೆ ಯಾವಾಗ OTTಗೆ ಬರುತ್ತೆ ಅಂತ ಕೇಳೋರು ಇರೋದು ಜಾಸ್ತಿ. ಇವಾಗ ಯಾಕೆ ಈ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳ ಕೊರತೆ ಇದೆಯಾ, ಅಥವಾ ಸ್ಟಾರ್ ನಟರುಗಳು ಸಿನಿಮಾ ಮಾಡದೇ ಇರೋದು ಕೊರತೆ ಇದೆಯಾ? ನೀವೊಂದು ಹಿರಿಯ ಕಲಾವಿದರಾಗಿ ಏನು ಹೇಳ್ತಿದ್ದಿದ್ರ ಬಗ್ಗೆ? ಮೇಡಮ್, ಇಲ್ಲಿ ಒಂದೇನಾಗಿದೆ ಅಂದರೆ ಈಗ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ ಸಣ್ಣವರಾಗ್ಬೋದು, ದೊಡ್ಡವರಾಗ್ಬೋದು, ಈಗ ಪ್ಯಾನ್ ಇಂಡಿಯಾ ಅಂತ ಹೋಗ್ತಾರೆ. ಪ್ಯಾನ್ ಇಂಡಿಯಾ ಅಂತ ನಾವು ಹೋಗಬಾರ್ದು. ಪ್ಯಾನ್ ಇಂಡಿಯಾ ಅಂದರೆ ನಾವು ಸಕ್ಸಸ್ ಆದಮೇಲೆ ಎಲ್ಲ ಕಡೆ ಹೋಗುತ್ತೆ. ಒಬ್ಬ ಮನುಷ್ಯ ಸಕ್ಸಸ್ ಆದರೆ ಪತ್ರಿಕೆ ಆಗ್ಬೋದು, ಮಾಧ್ಯಮ ಆಗ್ಬೋದು, ಬಾಯಿಂದ ಬಾಯಿಗೆ ಎಲ್ಲ ಹೋಗುತ್ತೆ. ಇಲ್ಲಿ ಏನಾಗಬೇಕಂದ್ರೆ ನಾವು ಈಗ ನಮ್ಮ ನಾಯಕ ನಟರಿದ್ದಾರೆ. ನಾಯಕ ನಟರು ವರ್ಷಕ್ಕೆ 2-3 ಸಿನಿಮಾಗಳು ಮಾಡಬೇಕು. ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ. ಆಮೇಲೆ ಒಂದೇನಾಗುತ್ತೆ, ಈ ನೋಡಿ ಒಂದು ಸಿನಿಮಾ ನಾವು ಪ್ಯಾನ್ ಇಂಡಿಯಾ ಮಾಡಬೇಕಂದ್ರೆ 2 ವರ್ಷ, 3 ವರ್ಷ, 4 ವರ್ಷ ಬೇಕು. ಅಲ್ಲಿವರೆಗೂ ಅದರಲ್ಲೇ ಇರಬೇಕು. ಒಬ್ಬ ನಾಯಕ ನಟ ವರ್ಷಕ್ಕೊಂದು 2-3 ಸಿನಿಮಾ ಮಾಡಿದ್ರೆ 3 ವರ್ಷಕ್ಕೆ ಎಷ್ಟು 9 ಸಿನಿಮಾ ಆಯಿತು. 9 ಸಿನಿಮಾದಲ್ಲಿ 5 ಪಾಸ್ ಆಗ್ಬೋದು, 4 ಫೇಲ್ ಆಗ್ಬೋದು. ಆದರೆ ಜನ ಎಲ್ಲರೂ ಕೆಲಸ ಮಾಡ್ತಾರೆ. ಜನಕ್ಕಿಂತ ಇವರು ಒಳ್ಳೆ ಪಾತ್ರ ಮಾಡ್ತಾರೆ, ಈ ಪಾತ್ರ ಅದು ಒಂದು ಕೂಡ ಮೆಸೇಜ್ ಹೋಗುತ್ತೆ. ಈ ನಾವು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಏನಾಗ್ತದೆ, ಎಲ್ಲರಿಗೂ ಹೊಡ್ತಾ ಬರ್ತಾ ಇದೆ. ಇನ್ನೊಂದು ನಾವೇ ಇದನ್ನ ಕೇಳ್ಪಟ್ಟು ಅಂದರೆ ಕೆಲವರು ನಟರೇ ಹೇಳಿದಂಥ ಮಾತು, ಇವಾಗ ದರ್ಶನ್ ಸರ್ ಅವರು ಜೈಲಲ್ಲಿದ್ದಾರೆ, ಆದರೆ ಅವರಿಂದ ಎಷ್ಟೋ ಟೆಕ್ನಿಷಿಯನ್ಸ್ ಊಟ ಮಾಡ್ತಾಯಿದ್ರು ಅಂತ. ನೀವು ಕಾಟೇರದಲ್ಲಿ ಜೊತೆಯಲ್ಲೇ ಅಭಿನಯಿಸಿದಿರಿ, ನೀವು ಕಂಡಂತೆ ದರ್ಶನ್ ಸರ್ ಹೆಂಗೆ ಅಂತ? ಇಲ್ಲ ಸರ್ ಮೇಡಮ್, ನಾನು ಒಂದು ಮಾತು ಹೇಳಿ ಮೇಡಮ್, ಪರ್ಸ್ನಲು ಅವ್ರವ್ರ ಸಮಯ. ಒಂದು ನಿಮಿಷ, ಒಂದೇನಾಗ್ತದೆ ಮೇಡಮ್, ಕಲಾವಿದರಿಗೆ ದರ್ಶನ್ ಅವ್ರು ನಾನು ನೋಡಿದಾಗ ಅವ್ರ ಜೊತೆ ನಾನು 4-5 ಸಿನಿಮಾ ಮಾಡಿದೆ. ಭಾಳ ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆ ಹೃದಯ, ಶ್ರೀಮಂತಿಕೆ ಹೃದಯ. ಮತ್ತು ಒಂದೇನಂದರೆ ಹುಟ್ಟಿದ ಮನುಷ್ಯಗೆ ಈ ಒಂದು ಗ್ರಹಗತಿಗಳು ಯಾವತ್ತೂ ಬಿಡಲ್ಲ. ಅದು ನಾವು ಏನು ಕರ್ಮದ ಫಲ ಇದೆ ನಾವು ಅನುಭವಿಸಲೇಬೇಕು. ಯಾಕಂದ್ರೆ ನಾನು ಕಾಟೇರ ಸಿನಿಮಾ ಮಾಡಬೇಕಾದ್ರೆ ಸುಮಾರು ಅವ್ರದ್ದೊಂದು ನಾನು ಎಲ್ಲವೂ ನಾನು ಗಮನ ಹರಿಸಿದಾಗ, ಬಟ್ ಎಲ್ಲರಿಗೂ ಗೌರವ ಕೊಡ್ತಾರೆ.
ಅವರು ಸಣ್ಣ ಕಲಾವಿದ ಬಂದ್ಕೊಂಡು ಎದ್ದು ಬಿಟ್ಟು ನಮಸ್ಕಾರ ಮಾಡ್ತಾರೆ. ಕಾಟೇರದಲ್ಲಿ ನಾನು ಹುಬ್ಳಿಗೆ ಹೋದಾಗ ಈಗ ನಮ್ಮದಲ್ಲಿ ಹಾಗಿದೆ, ನಾಯಕನಟ್ಟು ದೊಡ್ಡ ಇದ್ದ ನಾಯಕ, ನಾನು ಇವತ್ತು ಎಲ್ಲಿ ಕೂತು ನಾ 2ನೇ ಸಾಲು 3ನೇ ಸಾಲಿನಲ್ಲಿ ಕೂತ್ಕೋತೀನಿ. ನೋಡಿಬಿಟ್ಟು ನಾನು ಕರೆಸ್ಕೊಂಡು ಹೋಗಿ ಮುಂದೆ ಕೂತ್ಕೊಳ್ಳಿ ಸರ್, ನೀವು ಹಿರಿಯ ಕಲಾವಿದರು, ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿದಿರಿ ನೀವು ಅಂತ ಹೇಳ್ಕೊಬಂದ್ರೆ ಅವೆಲ್ಲ ಈಗ ಎಲ್ಲರಿಗೂ ಗೊತ್ತಿದೆ, ಇಡೀ ಕರ್ನಾಟಕ ಬಂದು. ಹಂಗಾಗಿ ಆಯ್ತು, ಒಂದು ಏನಾಗುತ್ತೆ ಮೇಡಮ್, ಈಗ ನೋಡಿ ಒಬ್ಬ ನಾಯಕ ನಟ ಕೆಲಸ ಮಾಡಲಿ ಅಂದರೆ ಎಷ್ಟು ಜನ ಕೊಡ್ತಾವೆ, ಸಾವಿರಾರು ಜನ ಕುಟುಂಬಗಳು ಬದುಕ್ತವೆ ಅದರಿಂದ. ಹಾಗಾಗಿ ಅವರ ಒಂದು ಒಳ್ಳೆಯ ಗುಣ ಇದೆ, ಬಟ್ ಒಂದು ಸಮಯ ಇದಿಲ್ಲ ಅಷ್ಟೇ. ಒಂದು ಸಮಯ ಇದೆ ನೋಡಿ, ದೇವರು ಭಗವಂತ. ಮತ್ತು ಏನಂದರೆ ಎಲ್ಲರಿಗೂ ಒಂದು ಸಮಯ ಯಾರಿಗೂ ಬಿಟ್ಟಿಲ್ಲ. ಹರಿಶ್ಚಂದ್ರನಿಗೆ ಬಿಟ್ಟಿಲ್ಲ, ರಾಮಗೆ ಬಿಟ್ಟಿಲ್ಲ, ರಾವಣಿಗೆ ಬಿಟ್ಟಿಲ್ಲ, ನಳದಮಯಂತಿಗೆ ಬಿಟ್ಟಿಲ್ಲ, ವಿಕ್ರಮ, ಎಲ್ಲರಿಗೂ ಇದೆ. ಬಟ್ ಅದೇನಾಗಿದ್ರೆ ಮನುಷ್ಯ ಒಬ್ಬ ಸೋಲಿದ ಮೇಲೆ ಗೆಲ್ತಾನೆ. ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತೆ ಅಂತ ನಾನೊಂದು ಅನಿಸಿಕೆ. ಕೊನೆಯದಾಗಿ ನಿಮ್ಮ ಅನ್ನ ಪ್ರೀತಿಸುವ ಜನಗಳಿಗೆ ಅಥವಾ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಏನು ಮೇಡಮ್, ಈಗ ನಾವು ಇಲ್ಲಿವರೆಗೂ ಬಂದಿದ್ದೀನಿ. 600 ಸಿನಿಮಾ ಆಯಿತು, ಒಂದು 8,000 ನಾಟಕ ಆಯಿತು, ಏಕಪಾತ್ರ ಅಭಿನಯ 1000ಕ್ಕೂ ಮೇಲೆ ಆಯಿತು, ರಸಮಂಜರಿ 1000ಕ್ಕೂ ಮೇಲೆ ಆಯಿತು ಆಗಿದೆ. ಮುಂದೆ ಕೂಡ ನನ್ನ ದೇಹದಲ್ಲಿ ಉಸಿರಿರುವವರೆಗೂ ನಾನು ಕಲೆಯಲ್ಲೇ ಜೀವನ ಮಾಡ್ತೀನಿ. ಇದೇ ಥರ ನನಗೆ ಕರ್ನಾಟಕ ಜನತೆ ನಾನು ಇದು ಕೊಟ್ಟರೆ ನಾನು ಕೊನೆಯವರೆಗೂ ನಾನು ಇದರಲ್ಲೇ ಜೀವನ ಮಾಡಿ, ಇದನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಧನ್ಯವಾದ ಸರ್. ಎಸ್, ಇದಿಷ್ಟು ಬಿರಾದರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಕೀರ್ತಿ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.